ನಮಸ್ಕಾರ. ಅಚೀವರ್ಸ್ ಹಂಟ್‌ಗೆ ನಿಮಗೆ ಸ್ವಾಗತ. ಈ ದಿನ ನಾವು ಹಿಂದೂ ಪತ್ರಿಕೆಯ ಸಂಪಾದಕೀಯವೊಂದರ ವಿಶ್ಲೇಷಣೆಯನ್ನು ಮಾಡೋಣ. ಈ ವಿಶ್ಲೇಷಣೆಗಾಗಿ ನಾನು ಕನ್ನಡ ಕರೆಂಟ್ ಅಫೇರ್ಸ್ @achievershunt.com ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇದ್ದೀನಿ. ನೀವು ಕೂಡ ಈ ವೆಬ್ಸೈಟ್ನಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಏನೂ ಇಲ್ಲದೇ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ನೀವು ಓದ್ಬೋದು, ಕ್ವಶನ್ ಆನ್ಸರ್ಸ್ ಇರುತ್ತೆ, ಅದನ್ನು ಆಕ್ಸೆಸ್ ಮಾಡ್ಬೋದು. ಇದನ್ನು ನಾನು ಆಲ್ರೆಡಿ ಹೇಳಿದ ಹಾಗೆ ಸಂಪಾದಕೀಯ ವಿಶ್ಲೇಷಣೆಗೆ ಹೋಗೋಣ. ಏನು ಈ ದಿನದ ಸಂಪಾದಕೀಯ ಯಾವುದ್ರ ಬಗ್ಗೆ ಇದೆ? ಕೇರಳದಲ್ಲಿ ಮೀನುಗಾರಿಕೆ ಮತ್ತು ಗಣಿಗಾರಿಕೆಯ ನಡುವಿನ ಹೋರಾಟ ಶುರುವಾಗಿದೆ. ಅದರ ಬಗೆಗೆ ಈ ಒಂದು ವಿಶ್ಲೇಷಣೆ ಇದೆ. ಈ ದಿನದ ಹಿಂದೂ ಪತ್ರಿಕೆಯಲ್ಲಿ ಎ ಬ್ಯಾಟಲ್ ಬಿಟ್ವೀನ್ ಫಿಶಿಂಗ್ ಆ್ಯಂಡ್ ಮೈನಿಂಗ್ ಅಂತಕ್ಕಂತಹ ಒಂದು ಲೇಖನದ ವಿಶ್ಲೇಷಣೆಯನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಈ ವಿಶ್ಲೇಷಣೆಯಿಂದ ನೀವು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ MCQs ಇರ್ಬೋದು, ಅಥವಾ ಪ್ರಿಲಿಮ್ಸಿಗೆ ಇರ್ಬೋದು, ಅಥವಾ GS ಪೇಪರಿಗೆ, ಡಿಸ್ಕ್ರಿಪ್ಟಿವ್ ಪೇಪರ್ಸಿಗೆ ಬೇಕಾಗಿರ್ತಕ್ಕಂತಹ ಜ್ಞಾನವನ್ನು ಇದರಿಂದ ನೀವು ಪಡೆಯಬಹುದು. ಈ ಲೇಖನದ ಇಂಟ್ರಡಕ್ಷನ್ ಏನು ಅಥವಾ ಪರಿಚಯ ಏನು ಅಂತ ಹೇಳಿದ್ರೆ, ಕೇರಳದ ಮೀನುಗಾರ ಸಮುದಾಯಗಳೇನಿರುತ್ತೆ, ಫಿಶರ್ಮನ್ಸು, ಅವರು ಮತ್ತು ಸರ್ಕಾರದ ಕಡಲಾಚೆಯ ಗಣಿಗಾರಿಕೆ ಯೋಜನೆಗಳೇನಿದೆ, ಇವುಗಳ ನಡುವೆ ನಡೀತಾ ಇರತಕ್ಕಂಥ ಒಂದು ಸಂಘರ್ಷವನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಸಂಪಾದಕೀಯದಲ್ಲಿ ಮಾಡಲಾಗಿದೆ. ಕಡಲಾಚೆಯ ಗಣಿಗಾರಿಕೆಯಲ್ಲಿ ಖಾಸಗಿ ವಲಯಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಏನು ಒಂದು ಅವಕಾಶವನ್ನು ಇವಾಗ ಒಂದು ತಿದ್ದುಪಡಿಯ ಮೂಲಕ ನೀಡಲಾಗಿದೆ. ಆ ತಿದ್ದುಪಡಿಯಿಂದ ನೀಡಲಾಗುವ ಅವಕಾಶಗಳಿಂದ ಉಂಟಾಗುವ ಘರ್ಷಣೆಗಳು ಅಥವಾ ಅನಾನುಕೂಲಗಳು, ಪರಿಸರ ಕಾಳಜಿ, ಇದೆಲ್ಲದ ಕುರಿತಾಗಿ ಈ ಲೇಖನ ಬರೆಯಲಾಗಿದೆ. ತಿದ್ದುಪಡಿ ಮಾಡಿರುವ ಕಾಯ್ದೆ ಯಾವುದು ಅಂತ ಹೇಳಿದ್ರೆ, ಕಡಲಾಚೆಯ ಪ್ರದೇಶಗಳ ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 2002. ಈ ಕಾಯ್ದೆಗೆ 2023ರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ. ಕಡಲಾಚೆಯ ಪ್ರದೇಶಗಳ ಖನಿಜ ಅಭಿವೃದ್ಧಿ ಮಸೂದೆಗೆ 2023ರಲ್ಲಿ ಒಂದು ಅಮೆಂಡ್ಮೆಂಟನ್ನು ತಂದರು. ಇದಕ್ಕೆ ಇಂಗ್ಲೀಷಲ್ಲಿ ಆಫ್ಶೋರ್ ಏರಿಯಾಸ್ ಮಿನರಲ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 2002 ಅಂತ ಹೇಳಲಾಗುತ್ತೆ. ಈ ತಿದ್ದುಪಡಿಯ ಮೂಲಕ ಸ್ಪರ್ಧಾತ್ಮಕ ಬಿಡ್ಡಿಂಗ್ ನಡೆಸಿ ಈ ಕಡಲಲ್ಲಿ ನಡೀತಕ್ಕಂಥ ಗಣಿಗಾರಿಕೆಯಲ್ಲಿ ಪ್ರೈವೇಟ್ ಕಂಪನಿಗಳು ಕೂಡ ಭಾಗವಹಿಸ್ಬೋದು ಅನ್ನೋ ಒಂದು ನೀತಿಯನ್ನು ಇಲ್ಲಿ ತರಲಾಯಿತು. ಭಾರತೀಯ ಭೂ ವೈಜ್ಞಾನಿಕ ಸಮೀಕ್ಷೆ ಏನಿದೆ, GSI, ಇವರು ನಡೆಸ್ತಕ್ಕಂತಹ ಅಧ್ಯಯನಗಳ ಮೂಲಕ ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಅಂತ ಏನಿದೆ, EEZ ಅಂತ ಕೇಳಿರ್ತೀರ ನೀವು. ಈ ಭಾರತದ ವಿಶೇಷ ಆರ್ಥಿಕ ವಲಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಖನಿಜ ನಿಕ್ಷೇಪಗಳನ್ನು ಹೊಂದಿದೆ ಅಂತ ಆ ಅಧ್ಯಯನದ ವರದಿ ಹೇಳುತ್ತೆ. ಅದರ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಇಲ್ಲಿ ಲಿಸ್ಟ್ ಔಟ್ ಮಾಡಿ ಕೊಡ್ತೀನಿ. ನಿಮಗೆ ಪ್ರಿಲಿಮ್ಸ್ಗೆ ಅಥವಾ ನಿಮ್ಮ MCQs ಮಾದರಿಯ ಪ್ರಶ್ನೆಗಳಿಗೆ ಅನುಕೂಲ ಆಗ್ಬೋದು. ಗುಜರಾತ್ ಮತ್ತು ಮಹಾರಾಷ್ಟ್ರದ ಕರಾವಳಿಯಲ್ಲಿ ಸುಮಾರು 1,53,996 ಮಿಲಿಯನ್ ಟನ್ನಷ್ಟು ಸುಣ್ಣದ ಕೆಸರು, ಅಂದರೆ ಲೈಮ್ ಮಡ್ ಅಂತ ಹೇಳ್ತಾರೆ, ಅದು ದೊರೆಯುತ್ತೆ ಅಂತ ಈ ಅಧ್ಯಯನದಲ್ಲಿ ಹೇಳಲಾಗಿದೆ. ಕೇರಳದ ಕರಾವಳಿಯಲ್ಲಿ 745 ಮಿಲಿಯನ್ ಟನ್ನಷ್ಟು ನಿರ್ಮಾಣ ದರ್ಜೆಯ ಮರಳು, ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂತಹ ಸ್ಟ್ಯಾಂಡರ್ಡ್ ಇರತಕ್ಕಂಥ ಮರಳು ಸಿಗುತ್ತೆ ಅಂತ ಅಧ್ಯಯನ ವರದಿ ಹೇಳಿದೆ. ಹಾಗೆ ಒಡಿಶಾ ಮತ್ತು ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಕರಾವಳಿ ತೀರಗಳಲ್ಲಿ 79 ಮಿಲಿಯನ್ ಟನ್ನಷ್ಟು ಖನಿಜ ಪ್ಲೇಸರ್ ಅಂತ ಹೇಳಿದ್ರೆ ಚಿನ್ನ, ಪ್ಲಾಟಿನಂ ಮತ್ತು ರತ್ನದಂತಹ ಕಲ್ಲುಗಳನ್ನು ಹೊಂದಿರತಕ್ಕಂಥ ಅಮೂಲ್ಯ ಖನಿಜ ಸಂಪತ್ತನ್ನು ಅಥವಾ ನಿಕ್ಷೇಪಗಳನ್ನು ಒಟ್ಟಾರೆಯಾಗಿ ಮಿನರಲ್ ಪ್ಲೇಸರ್ ಅಂತ ಹೇಳಲಾಗುತ್ತೆ.
ಅಂಡಮಾನ್ ಮತ್ತು ಲಕ್ಷದ್ವೀಪ ಸಮುದ್ರಗಳಲ್ಲಿ ಪಾಲಿಮೆಟಾಲಿಕ್ ಗಂಟುಗಳು ಮತ್ತು ಹೊರಪದರುಗಳು ಅಂತ ಹೇಳಲಾಗುತ್ತೆ. ಗಂಟುಗಳು ಅಂದರೆ ಬಂಡೆಯೊಳಗೆ ರೂಪುಗೊಂಡಿರ್ತಕ್ಕಂತಹ ಸಣ್ಣ ದುಂಡಾದ ಖನಿಜ ನಿಕ್ಷೇಪಗಳನ್ನು, ಡೆಪಾಸಿಟ್ಸನ್ನು ಹಾಗೆ ಹೇಳಲಾಗುತ್ತೆ. ಕ್ರಸ್ಟ್ ಅಂತ ಹೇಳಿದ್ರೆ ಬಂಡೆ ಮೇಲ್ಮೈಯಲ್ಲಿ ರೂಪುಗೊಂಡಿರುವಂಥದ್ದು, ಗಂಟು ಅಂತ ಹೇಳಿದ್ರೆ ಬಂಡೆ ಒಳಗಡೆ ರೂಪುಗೊಂಡಿರುವಂಥದ್ದು. ಈ ನಿಕ್ಷೇಪಗಳಲ್ಲಿ ಕೇರಳದ ಕೊಲ್ಲಂಪುರಪ್ಪು ಕ್ವಿಲೋನ್ ಬ್ಯಾಂಕ್ ಅಂತ ಹೇಳ್ತಾರೆ. ಕ್ವಿಲೋನ್ ಬ್ಯಾಂಕ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಕೊಲ್ಲಂಗೆ ಮುಂಚೆ ಕ್ವಿಲೋನ್ ಅಂತ ಕರಿತಾ ಇದ್ರು. ಬ್ಯಾಂಕ್ ಅಂತಲೂ ಕೂಡ ಏನಕ್ಕೆ ಅಂದರೆ ಟ್ರಾವೆನ್ಕೋರ್ ಬ್ಯಾಂಕ್ ಏನು ಫೇಮಸ್ ಇತ್ತು, ಅದರ ಒಂದು ಹಿನ್ನೆಲೆಯಲ್ಲಿ ಈ ನಿಕ್ಷೇಪಗಳಿಗೆ ಕ್ವಿಲೋನ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಇದು ಈ ಕೊಲ್ಲಂಪುರಂ ಬಳಿ 3 ಕಡಲಾಚೆಯ ಬ್ಲಾಕ್ಗಳನ್ನು ಗಣಿಗಾರಿಕೆಗೆ ಈಗ ಗುರುತಿಸಲಾಗಿದೆ. ಇದು ಮೀನುಗಾರಿಕೆ ಮತ್ತು ಸಮುದ್ರ ಜೀವ ವೈವಿಧ್ಯಕ್ಕೆ ಒಂದು ಕಂಟಕ ತರಬಹುದು, ನಿರ್ಣಾಯಕವಾದ ವಲಯ. ಯಾಕಂದರೆ ಅಲ್ಲಿ ಹೆಚ್ಚಿನ ಸಂಕುಲ ಅಥವಾ ಸಂತತಿ ಕಂಡು ಬರುತ್ತೆ. ಅದಕ್ಕೆ ಈ ಗಣಿಗಾರಿಕೆಯಿಂದ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಈ ಲೇಖನದ ವಾದ. ಅದು ನಿಜನೂ ಹೌದು. ಹಾಗಾಗಿ ಈಗ ಕೇರಳದ ಮೀನುಗಾರರು ಮತ್ತು ಗಣಿಗಾರಿಕೆ ಎರಡರ ನಡುವೆ ಸಂಘರ್ಷ ಶುರುವಾಗಿದೆ. ಅದಕ್ಕೆ ಪ್ರಮುಖ ಸಮಸ್ಯೆಗಳೇನು ಅಂತ ಹೇಳಿದ್ರೆ, ಮೊದಲಿಗೆ ಕಾಡುವಂಥದ್ದು ಪರಿಸರ ಕಾಳಜಿ. ಕೊಲ್ಲಂಪರಪ್ಪು ಏನಿದೆ, ಇದು ಕೊಲ್ಲಂ ಜಿಲ್ಲೆಯನ್ನು ಹಿಂದೆ ಕ್ವಿಲಾನ್ ಅಂತ ಕರೆಯಲಾಗ್ತಾ ಇತ್ತು, ನಾನು ಆಲ್ರೆಡಿ ಹೇಳಿದೆ. ಅದು ಒಂದು ಜೀವ ವೈವಿಧ್ಯ ವಲಯ ಆಗಿದ್ದು ಅಮೂಲ್ಯವಾದ ಮೀನು ಪ್ರಭೇದಗಳನ್ನು ಅದು ಹೊಂದಿದೆ. ಇನ್ನು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ತಿಳ್ಕೊಬೇಕಿಲ್ಲಿ ಅಂತ ಹೇಳಿದ್ರೆ, ಹವಳದ ದಿಬ್ಬಗಳು ಮತ್ತು ಮೀನು ಮೊಟ್ಟೆ ಇಡುವ ಸ್ಥಳಗಳನ್ನು ಈ ಗಣಿಗಾರಿಕೆಯಿಂದ ನಾಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕೆಸರು ಪ್ಲಮ್ಗಳನ್ನು ಉಂಟು ಮಾಡಬಹುದು, ಅದು ಕೂಡ ಮೀನುಗಾರಿಕೆಗೆ ಅಥವಾ ಮೀನು ಸಂಕುಲದ ನಾಶಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಪ್ರಕ್ಷುಬ್ಧತೆ ಹೆಚ್ಚಾಗ್ಬಿಡುತ್ತೆ, ಸಮುದ್ರ ಜೀವನದ ಮೇಲೆ ಇದು ಪರಿಣಾಮ ಬೀರುತ್ತೆ ಗಣಿಗಾರಿಕೆಯಿಂದ ಅಂತಕ್ಕಂಥದ್ದು ವಾದ. ಅಷ್ಟೇ ಅಲ್ಲ, ಗಣಿಗಾರಿಕೆಯಿಂದ ಮೀನು ಸಂಗ್ರಹದ ನಷ್ಟಕ್ಕೂ ಕೂಡ ಕಾರಣ ಆಗುತ್ತೆ. ಇದರ ಮೂಲಕ ಆಹಾರ ಸರಪಳಿ ಏನಿದೆ ಅಂದರೆ ಫುಡ್ ಸೈಕಲ್ ಅಂತ ಏನು ಹೇಳ್ತೀವಿ, ಫುಡ್ ಚೈನ್ ಅಂತ, ಅದಕ್ಕೆ ತೊಂದರೆ ಆಗುತ್ತೆ. ಅದನ್ನೇ ಅವಲಂಬಿಸಿರ್ತಕ್ಕಂಥವರ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ವಾದ. ಇದು ಪರಿಸರ ಕಾಳಜಿಗಳಾದರೆ, ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಹೇಗೆ? ಕೇರಳದ ಕರಾವಳಿ ಪ್ರದೇಶದಲ್ಲಿ ಸಾವಿರಾರು ಜನರು ಈ ಮೀನುಗಾರಿಕೆಯನ್ನೇ ತಮ್ಮ ಜೀವನೋಪಾಯಕ್ಕೆ ಅವಲಂಬಿಸಿದ್ದಾರೆ. ಮೀನುಗಾರಿಕೆಗೆ ನಷ್ಟ ಅಥವಾ ಆ ಮೀನುಗಾರಿಕೆ ವಲಯ ಹಲವು ಸಣ್ಣ ಮೀನುಗಾರರನ್ನು ಯಾಂತ್ರಿಕ ದೋಣಿಗಳನ್ನು ಹೊಂದ್ಕೊಂಡು ಇಟ್ಕೊಂಡು ಮೀನುಗಾರಿಕೆ ಮಾಡೋವಂಥವ್ರನ್ನ ಏನು ಹೊಂದಿದೆ, ಅವರಲ್ಲಿ ಉದ್ವಿಗ್ನತೆ ಕ್ರಿಯೇಟ್ ಆಗಿದೆ. ಇದರಿಂದಾಗಿ ಸಾಂಪ್ರದಾಯಿಕ ಮೀನುಗಾರಿಕಾ ಸಮುದಾಯಗಳು ಸ್ಥಳಾಂತರ ಮಾಡಬೇಕಾಗತ್ತೆ. ಅವು ಸಾಂಸ್ಕೃತಿಕ ಗುರುತುಗಳನ್ನ ಕಳ್ಕೊತವೆ. ಕಲ್ಚರಲ್ ಐಡೆಂಟಿಟಿ ಏನಿದೆ ಅದನ್ನು ಕಳ್ಕೊಬೇಕಾಗತ್ತೆ ಈ ಗಣಿಗಾರಿಕೆಯಿಂದಾಗಿ. ಇದು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ತಂದೊಡ್ಡಬಹುದಾದಂತಹ ಈ ಗಣಿಗಾರಿಕೆಯಿಂದ ಸಮಸ್ಯೆಗಳು. ಆಡಳಿತ ಮತ್ತು ನೀತಿ ಅಂತರ ಏನಿದೆ? ಗಣಿಗಾರಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾದ ಒಂದು ಪರಿಸರ ಪರಿಣಾಮದ ಮೌಲ್ಯಮಾಪನಗಳನ್ನು ಮಾಡಬೇಕಾಗಿತ್ತು. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ, ಅದು ಇಲ್ಲ. ಕರಾವಳಿ ನಿಯಂತ್ರಣ ವಲಯ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಹೇಳ್ತಾರೆ, CRZ ಅಂತಾರೆ ಆ್ಯಕ್ಚುಲಿ ಅಬ್ರಿವೇಷನ್. ಈ ನಿಯಮಗಳೇನಿದೆ 2019, ಇದು ದುರ್ಬಲವಾದ ಪರಿಸರ ವ್ಯವಸ್ಥೆಯ ರಕ್ಷಣೆಯನ್ನು ಆದೇಶ ಮಾಡುತ್ತೆ. ಅಂದರೆ ಪರಿಸರವನ್ನು ರಕ್ಷಣೆ ಮಾಡೋದರಲ್ಲಿ ವೀಕ್ ಇದೆ ಅದು. ಆದರೆ ಗಣಿಗಾರಿಕೆ ಯೋಜನೆಗಳು ಹೆಚ್ಚಾಗಿ ಈ ನಿಯಮವನ್ನು ಬೈಪಾಸ್ ಮಾಡೋದ್ರಿಂದ ಪರಿಸರಕ್ಕೆ ಹಾನಿಯಾಗುತ್ತೆ. ಜೊತೆಗೆ ಅಲ್ಲಿ ಏನು ಮೀನುಗಾರರಾಗಿದ್ದಾರೆ ಅವರ ಜೀವನೋಪಾಯಕ್ಕೆ ಹಾನಿಯಾಗುತ್ತೆ. ಅಷ್ಟೇ ಅಲ್ಲ, ಅವರ ಆರ್ಥಿಕತೆಯ ಸ್ಥಿರತೆ ಕೂಡ, ಅವರು ಫೈನಾನ್ಷಿಯಲಿ ವೀಕ್ ಆಗ್ತಾರೆ. ಅಲ್ಲಿಂದ ಕಲ್ಚರಲ್ ಐಡೆಂಟಿಟಿನ ಕಳ್ಕೊಂಡು ಸ್ಥಳಾಂತರ ಮಾಡಬೇಕಾಗತ್ತೆ ಅವರು ಅನ್ನೋವಂಥದ್ದು ವಾದ. ಇನ್ನು ನೀಲಿ ಆರ್ಥಿಕ ನೀತಿ, ಈ ಮರೈನ್ ಎಕಾನಮಿಗೆ ಅಥವಾ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನಗಳೇನಿರುತ್ತೆ ಅದರಿಂದ
ಉಂಟಾಗುವ ಹಣಕಾಸನ್ನು ನಿರ್ವಹಿಸಲಿಕ್ಕೆ ಏನು ನೀತಿಗಳನ್ನು ಮಾಡಲಾಗುತ್ತೆ ಅದನ್ನು ನೀಲಿ ಆರ್ಥಿಕ ನೀತಿ ಅಂತ ಹೇಳಲಾಗುತ್ತೆ. ಇದು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸಸ್ಟೈನಬಲ್ ಯೂಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಉತ್ತೇಜನ ಮಾಡಬೇಕು. ಆದರೆ ಅನಿಯಂತ್ರಿತ ಗಣಿಗಾರಿಕೆಗೆ ಕರೆಕ್ಟ್ ರೆಗ್ಯುಲೇಷನ್ ಫಾರ್ಮೇಷನ್ ಮಾಡಿಲ್ಲದೆ ಇರೋದ್ರಿಂದ ಇದು ಸುಸ್ಥಿರತೆಗೆ ವಿರುದ್ಧವಾಗಿದೆ ಅಂತಕ್ಕಂಥದ್ದು ಲೇಖಕರ ವಾದ. ಇನ್ನು ಕರಾವಳಿ ಮತ್ತು ಸಾಗರ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮತ್ತು ನೀತಿ ಚೌಕಟ್ಟು ಏನಿದೆ, ಲೀಗಲ್ ಫ್ರೇಮ್ಸ್ ಏನಿದೆ ನಮ್ಮಲ್ಲಿ, ಅದನ್ನೊಂದು ಲಿಸ್ಟ್ ಮಾಡಿಕೊಟ್ಟಿದ್ದೀನಿ ನಿಮಗೆ ನಾನು. ನೀತಿ ಅಥವಾ ಕಾಯ್ದೆ ಏನಂತ ಹೇಳಿದ್ರೆ, ಕಡಲಾಚೆಯ ಪ್ರದೇಶಗಳ ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 2002. ಇದರ ಪ್ರಮುಖ ನಿಬಂಧನೆ ಏನು ಅಂತ ಹೇಳಿದ್ರೆ, ಕಡಲಾಚೆಯ ಖನಿಜ ಪರಿಶೋಧನೆ ಮತ್ತು ಗಣಿಗಾರಿಕೆಯನ್ನು ಈ ಕಾಯ್ದೆಯ ಮೂಲಕ ನಿಯಂತ್ರಿಸಲಾಗುತ್ತೆ. 2023ರಲ್ಲಿ ಇದಕ್ಕೆ ಒಂದು ತಿದ್ದುಪಡಿಯನ್ನು ತಂದು ಖಾಸಗಿ ವಲಯಕ್ಕೆ ಅವಕಾಶವನ್ನು ನೀಡಲಾಗಿದೆ. ನೆಕ್ಸ್ಟು ಕರಾವಳಿ ನಿಯಂತ್ರಣ ವಲಯ CRZ ನಿಯಮ 2019. ಈ ಒಂದು ಕಾಯ್ದೆಯಿಂದ ಕರಾವಳಿ ವಲಯಗಳಲ್ಲಿ ಚಟುವಟಿಕೆಗಳನ್ನು ಇದು ನಿರ್ಬಂಧ ಮಾಡುತ್ತೆ ಈ ಕಾಯ್ದೆ. ಆದರೆ ಈಗ ಗಣಿಗಾರಿಕೆ ಏನೊಂದು ಅವಕಾಶ ಇದೆ ಅದು ಈ CRZನ ನಿಯಮಗಳನ್ನು ಉಲ್ಲಂಘನೆ ಮಾಡಬಹುದಾಗಿದೆ. ನೆಕ್ಸ್ಟು ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಪರಿಸರ ಸಂರಕ್ಷಣಾ ಕಾಯ್ದೆಯ ಮೂಲಕ ಏನು ಲಾ ಇದೆ ಅಂತ ಹೇಳಿದ್ರೆ, ಯೋಜನೆಗಳಿಗೆ ಪರಿಸರ ಅನುಮತಿ ಕಡ್ಡಾಯ ಅಂತ ಇದೆ. ಆದರೆ ಇಲ್ಲಿ ಕೊರತೆ ಕಾಳಜಿಯನ್ನು ಹೆಚ್ಚಿಸುತ್ತೆ. ಇಲ್ಲಿ ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಂತಹ ಇದರ ಮೇಲೆ ಪರಿಣಾಮಗಳು ಏನಾಗ್ಬೋದು ಅನ್ನೋದನ್ನು ಅಧ್ಯಯನವನ್ನೇ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಕಾಳಜಿ, ಅಂದರೆ ಹೆಚ್ಚು ನಾವು ಥಿಂಕ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನು ಸಾಗರ ಮೀನುಗಾರಿಕೆ ನಿಯಂತ್ರಣ ಮತ್ತು ನಿರ್ವಹಣೆ ಮಸೂದೆ 2021 ಈ ಕಾನೂನಿನ ಪ್ರಕಾರ ಸಾಗರ ಮೀನುಗಾರಿಕೆಯನ್ನು ನಿಯಂತ್ರಣ ಮಾಡಲಾಗುತ್ತೆ. ಇಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಹಕ್ಕುಗಳನ್ನು ಇದು ಕರೆಕ್ಟಾಗಿ ಅವರಿಗೆ ಅವಕಾಶ ಅಥವಾ ಹಕ್ಕಿದೆ ಅನ್ನೋದನ್ನು ಈ ಕಾಯ್ದೆಯ ಮೂಲಕ ಪ್ರದಾನ ಮಾಡಲಾಗುತ್ತೆ. SDG 14 ಅಂದರೆ ಜಲದ ಕೆಳಗಿನ ಜೀವನ ಅಥವಾ ನೀರಿನ ಒಳಗಿನ ಜೀವನ. ಇದಕ್ಕೆ ಸಂಬಂಧಪಟ್ಟಂತೆ ಸಾಗರಗಳ ಸಂರಕ್ಷಣೆ ಹೇಗೆ ಮಾಡಬೇಕು, ಸುಸ್ಥಿರ ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀತಿ ರೀತಿ ನಿಯಮಗಳಿದೆ. ಇಲ್ಲಿ ಗಣಿಗಾರಿಕೆಯ ಸುಸ್ಥಿರ ಮತ್ತು ಸಾಗರ ಸಂಪನ್ಮೂಲಗಳ ಬಳಕೆಗೆ ವಿರುದ್ಧವಾಗಿರೋದ್ರಿಂದ ಗಣಿಗಾರಿಕೆ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟು, ಯಾರು ಈ ಸಮಸ್ಯೆ ಅಥವಾ ಈ ಕಾಯ್ದೆಯ ಮೂಲಕ ಯಾರಿಗೆ ಎಫೆಕ್ಟ್ ಆಗುತ್ತೆ, ಅವರ ಪ್ರಾಬ್ಲಮ್ಸ್ ಏನು ಅಂತ ನೋಡೋದಾದರೆ, ಮೀನುಗಾರಿಕಾ ಸಮುದಾಯಗಳೇನಿದೆ ಅವರಿಗೆ ಅತ್ಯಂತ ಹೆಚ್ಚಿನ ಎಫೆಕ್ಟ್ ಆಗುತ್ತೆ. ಉತ್ಪಾದನಾ ಚಟುವಟಿಕೆಗಳಿಂದಾಗಿ ಸಮುದ್ರ ಆವಾಸ ಸ್ಥಾನ ಏನಿದೆ, ಮೀನುಗಳು ನಾಶ ಆಗುವ ಭಯ ಇದೆ ಅಲ್ಲಿ. ಸೊ ಅವಾಗೇನಾಗುತ್ತೆ, ಮೀನು ಸಂತಾನೋತ್ಪತ್ತಿ ತಾಣಗಳ ನಷ್ಟ ಆಗೋದ್ರಿಂದ ಮೀನುಗಳ ಸಂಖ್ಯೆಯಲ್ಲಿ ಇಳಿಕೆಗೂ ಕೂಡ ಕಾರಣ ಆಗುತ್ತೆ. ಆವಾಗ ಮೀನುಗಾರರ ಜೀವನಕ್ಕೆ ಅದು ಎಫೆಕ್ಟ್ ಆಗುತ್ತೆ. ಯಾಕಂದರೆ ಸಂಪನ್ಮೂಲಗಳು ಕಡಿಮೆ ಆಗೋದ್ರಿಂದ ಮತ್ತು ಪೈಪೋಟಿ ನಡೆಸೋದ್ರಿಂದ ಸಾಂಪ್ರದಾಯಿಕ ಮೀನುಗಾರರು ಮತ್ತು ಯಾಂತ್ರೀಕೃತ ನೌಕಾಪಡೆಗಳ ನಡುವೆ ಸಂಘರ್ಷ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮೀನುಗಾರರ ಸ್ಥಳಾಂತರ ಮತ್ತು ಜೀವನೋಪಾಯದ ಭದ್ರತೆಯ ನಷ್ಟ ಈ ಕಾಯ್ದೆಯಿಂದ ಅಥವಾ ಈ ಒಂದು ಗಣಿಗಾರಿಕೆಯ ಕ್ರಮದಿಂದ ಏನಾಗುತ್ತೆ ಅನ್ನೋದರಲ್ಲಿ ಸರ್ಕಾರದ ದೃಷ್ಟಿಕೋನ ಏನಿದೆ ಅಂತ ಹೇಳಿದ್ರೆ, ಸರ್ಕಾರ ಹೇಳುತ್ತೆ ಆರ್ಥಿಕ ಬೆಳವಣಿಗೆ ಮತ್ತು ಸಂಪನ್ಮೂಲ ಬಳಕೆಗೆ ಕಡಲಾಚೆಯ ಗಣಿಗಾರಿಕೆ ಅಗತ್ಯ ಅಂತ ಸರ್ಕಾರ ಹೇಳುತ್ತೆ. ಗಣಿಗಾರಿಕೆಯು ಕೈಗಾರಿಕೆಗಳಿಗೆ ಅಗತ್ಯವಾದ ನಿರ್ಮಾಣ ಸಾಮಗ್ರಿಗಳು ಮತ್ತು ಖನಿಜಗಳನ್ನು ಒದಗಿಸೋದ್ರಿಂದ ಭಾರತದ ಅಭಿವೃದ್ಧಿ ಅಥವಾ ದೇಶದ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕ ಅಂತ ಸರ್ಕಾರ ವಾದ ಮಾಡುತ್ತೆ. ಈ ಹಾನಿಯನ್ನು ತಗ್ಗಿಸ್ಲಿಕ್ಕೆ ಸರಿಯಾದ ಪರಿಸರ ಸುರಕ್ಷತೆಗಳನ್ನು ಜಾರಿಗೆ ತರೋಣ ಅಥವಾ ತರಲಾಗುತ್ತೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ವೈಜ್ಞಾನಿಕ ಮತ್ತು ಪರಿಸರ ವಿಶ್ಲೇಷಣೆ ಏನಿದೆ ಈ ವಿಷಯದಲ್ಲಿ ಅಂತ ಹೇಳಿದ್ರೆ, ಕೇರಳದ ವಿಶ್ವವಿದ್ಯಾಲಯದ
ಜಲಚರ ಜೀವಶಾಸ್ತ್ರ ಮತ್ತು ಮೀನುಗಾರಿಕೆ ಇಲಾಖೆ ಏನಿದೆ, ಇದು ನಡೆಸ್ತಾ ಇರ್ತಕ್ಕಂಥ ಅಧ್ಯಯನ ಗಣಿಗಾರಿಕೆಯಿಂದ ಉಂಟಾಗುವ ಸಂಭಾವ್ಯ ದುರಂತ ಪರಿಸರ ಹಾನಿಯ ಬಗ್ಗೆ ಅದು ಎಚ್ಚರಿಕೆ ಮಾಡಿದೆ. ಪಾಸಿಬಲ್ ಎಫೆಕ್ಟ್ಸ್ ಏನಾಗ್ಬೋದು ಅಥವಾ ಪರಿಸರದ ಮೇಲಿನ ಪರಿಣಾಮ ಏನಾಗ್ಬೋದು ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಕೇರಳದ ವಿಶ್ವವಿದ್ಯಾಲಯದ ಜಲಚರ ಜೀವಶಾಸ್ತ್ರ ಮತ್ತು ಮೀನುಗಾರಿಕೆ ಇಲಾಖೆ. ಹಾಗಾದರೆ ಪ್ರಮುಖ ಅಪಾಯಗಳೇನಿದೆ ಇದರಲ್ಲಿ ಅಂದರೆ, ಕೆಸರುಗೊರಿಗಳು ನೀರಿನ ಪ್ರಕ್ಷುಬ್ಧತೆಯನ್ನು ಹೆಚ್ಚಿಸುತ್ತೆ ಮೈನಿಂಗ್ ಮಾಡೋದ್ರಿಂದ. ಆವಾಗ ಆಹಾರ ಸರಪಳಿ ಮತ್ತು ಸಮುದ್ರದ ಜೀವನದ ಮೇಲೆ ಅತಿ ಹೆಚ್ಚಿನ ಪರಿಣಾಮ ಬೀರುತ್ತೆ. ಮೀನುಗಳ ಸಂತಾನೋತ್ಪತ್ತಿ ಮತ್ತು ಮೊಟ್ಟೆ ಇಡುವ ಸ್ಥಳಗಳಿಗೆ ಅಡ್ಡಿ ಉಂಟು ಮಾಡುತ್ತೆ. ಸಮುದ್ರ ಜೀವ ವೈವಿಧ್ಯಕ್ಕೆ ನಿರ್ಣಾಯಕವಾದ ಒಂದು ಒಂಟಿ ಮತ್ತು ಮೃದು ಹವಳಗಳ ಕಣಜ ಅಂತ ಹೇಳಲಾಗುತ್ತೆ. ಅದಕ್ಕೆ ಬೆದರಿಕೆ ಈ ಒಂದು ಗಣಿಗಾರಿಕೆ ಅಂತ ಹೇಳ್ಬೋದು. ಗಣಿಗಾರಿಕೆ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುವ ಮೊದಲು ಸಮಗ್ರ ಪರಿಸರ ಪರಿಣಾಮದ ಮೌಲ್ಯಮಾಪನಗಳನ್ನು ಮಾಡಬೇಕಾಗಿತ್ತು. ಅಸೆಸ್ಮೆಂಟನ್ನು ಮಾಡಿಲ್ಲ. ಸಮುದ್ರ ಪರಿಸರ ವ್ಯವಸ್ಥೆಗಳಲ್ಲಿ ಸ್ಪಷ್ಟವಾದ ಗಡಿಗಳನ್ನು ಹೊಂದಿರದ ಕಾರಣ ಗಣಿಗಾರಿಕೆ ಮಾಡುವಂಥವರು ಸುತ್ತಮುತ್ತಲಿನ ಕರಾವಳಿ ಮತ್ತು ಸಮುದ್ರ ಪ್ರದೇಶಗಳ ಮೇಲೆ ಪರಿಣಾಮವನ್ನು ಬೀರ್ಬೋದು. ಅಲ್ಲಿ ಆ ಗಡಿಯನ್ನು ಮೀರಿ ತಮ್ಮ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡೋದ್ರಿಂದ ಅಂತಕ್ಕಂಥದ್ದು ಮತ್ತೊಂದು ಡಿಫೆಕ್ಟ್. ಸಾಮಾಜಿಕ ಆರ್ಥಿಕ ಪರಿಣಾಮಗಳು ಮತ್ತು ಅಪಾಯಗಳೇನಿದೆ ಅಂತ ನೋಡೋದಾದರೆ, ಜೀವನೋಪಾಯದ ಮೇಲೆ ಪರಿಣಾಮ ನಾವಾಗಲೇ ಹೇಳಿದೆ. ಮೀನು ಸಂಖ್ಯೆಯಲ್ಲಿ ಕಡಿಮೆ ಆಗೋದ್ರಿಂದ ಸಾಂಪ್ರದಾಯಿಕ ಮೀನುಗಾರರು ಆದಾಯದಲ್ಲಿ ನಷ್ಟವನ್ನು ಎದುರಿಸಬೇಕಾಗತ್ತೆ. ಅಥವಾ ಇತರ ಪ್ರದೇಶಗಳಿಗೆ ಅದರಿಂದ ವಲಸೆ ಹೋಗ್ಲಿಕ್ಕಾಗತ್ತೆ. ಆ ವಲಸೆ ಹೋಗುವಂಥದ್ದು ಮತ್ತು ಮೀನುಗಾರಿಕೆಯ ಮೇಲೆ ಒತ್ತಡ ಪ್ರಾದೇಶಿಕ ಸಂಘರ್ಷಗಳಿಗೆ ಕಾರಣ ಆಗ್ಬೋದು. ಇನ್ನು ಆಹಾರ ಭದ್ರತೆಯ ಕಾಳಜಿಯನ್ನು ಕೂಡ ನಾವು ಆಲ್ರೆಡಿ ಹೇಳಿದ್ವಿ. ಕೇರಳವು ಪೋಷಣೆ ಮತ್ತು ಉದ್ಯೋಗಕ್ಕಾಗಿ ಹೆಚ್ಚಾಗಿ ಮೀನುಗಾರಿಕೆಯನ್ನೇ ಅವಲಂಬಿಸಿದೆ ಅನ್ನೋದನ್ನು ನಾವಿಲ್ಲಿ ಮನದಟ್ಟು ಮಾಡ್ಕೋಬೋದು. ಮೀನಿನ ದಾಸ್ತಾನುಗಳ ಸವಕಳಿ ಏನಿರುತ್ತೆ, ಅಥವಾ ಮೀನಿನ ದಾಸ್ತಾನು ಸವಕಳಿ ಅಂತ ಹೇಳಿದ್ರೆ ಅದು ಕಡಿಮೆ ಆಗುವಂಥದ್ದು ಏನಿರುತ್ತೆ, ಅದು ಆಹಾರ ಲಭ್ಯತೆಗೆ ಒಂದು ಬೆದರಿಕೆಯಾಗ್ಬೋದು, ಅಥವಾ ಅದಕ್ಕೆ ಲಭ್ಯತೆಯ ಕಡಿಮೆಗೆ ಅಥವಾ ಅಲಭ್ಯತೆಗೆ ಕಾರಣ ಆಗ್ಬೋದು, ಮತ್ತು ಸಮುದ್ರದ ಆಹಾರದ ಮೇಲೆ ಬೆಲೆ ಹೆಚ್ಚಳ ಆಗ್ಬೋದು ಅನ್ನುವಂಥದ್ದು ಕೂಡ ಒಂದು ಅಪಾಯ. ಇನ್ನು ದೀರ್ಘಾವಧಿಯ ಆರ್ಥಿಕ ಮತ್ತು ಪರಿಸರ ವೆಚ್ಚಗಳು ನೋಡೋದಾದರೆ, ತೆಗೆದ ಮರಳನ್ನು ತೊಳೆಯಲು ಸಿಹಿ ನೀರನ್ನು ಬಳಸೋದ್ರಿಂದ ಸಿಹಿ ನೀರಿನ ಸಂಪನ್ಮೂಲಗಳ ಮೇಲೆ ಹೆಚ್ಚುವರಿ ಹೊರೆ ಉಂಟಾಗುತ್ತೆ. ಇದು ಒಂದು ದೀರ್ಘಾವಧಿ ಲಾಂಗ್ ಟರ್ಮ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಜೈವಿಕ ವೈವಿಧ್ಯತೆಯ ನಷ್ಟ, ಪ್ರವಾಸೋದ್ಯಮ, ಸಮುದ್ರ ಆಹಾರ ರಫ್ತು ಮತ್ತು ಸಾಂಪ್ರದಾಯಿಕ ಮೀನುಗಾರಿಕೆಗಳನ್ನು ಅವಲಂಬಿಸಿರ್ತಕ್ಕಂಥ ಕ್ಷೇತ್ರಗಳಿಗೆ ಆರ್ಥಿಕ ಅಡ್ಡಿಯಾಗ್ಬೋದು. ಭಾರತದಲ್ಲಿ ಕರಾವಳಿ ಪರಿಸರ ವ್ಯವಸ್ಥೆ ಮತ್ತು ಮೀನುಗಾರಿಕೆಯ ಪ್ರಾಮುಖ್ಯತೆ ಏನಿದೆ ಅಂತ ಹೇಳಿದ್ರೆ, ನೋಡಿ, ಭಾರತ 7,116 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಇಲ್ಲಿ ಸಮುದ್ರದ ಜೈವಿಕ ವೈವಿಧ್ಯತೆ, ಮೀನುಗಾರಿಕೆ ಮತ್ತು ಜೀವನೋಪಾಯ ಇಷ್ಟನ್ನು ಬೆಂಬಲಿಸುತ್ತೆ ಈ ಒಂದು ಕರಾವಳಿಯ ತೀರ. ಮೀನುಗಾರಿಕೆ ವಲಯಕ್ಕೆ ಭಾರತದ GDPಗೆ 1.24% ಅಷ್ಟು 1.24% ಶೇಕಡ ಕೊಡುಗೆ ಇದೆ, ಮತ್ತು 14 ಮಿಲಿಯನ್ ಮೀನುಗಾರರಿಗೆ ಇದು ಜೀವನ ನಡೆಸುವ ಒಂದು ಆಧಾರ ಆಗಿದೆ. ಕರಾವಳಿ ಪ್ರದೇಶಗಳು ಮತ್ತು ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳಾಗಿವೆ ಅಂತ ಹೇಳ್ಬೋದು. ಮ್ಯಾಂಗ್ರೂವ್ ಇರ್ಬೋದು, ಹವಳದ ದಿಬ್ಬಗಳಿರ್ಬೋದು, ಸಮುದ್ರದ ಹುಲ್ಲುಹಾಸುಗಳಿರ್ಬೋದು, ಹವಾಮಾನ ಬದಲಾವಣೆ ಮತ್ತು ಸವೆತದ ವಿರುದ್ಧ ನೈಸರ್ಗಿಕವಾಗಿ ತಡೆಗೋಡೆಗಳ ಥರ ಅವು ಕಾರ್ಯನಿರ್ವಹಿಸ್ತವೆ. ಅದು ಪ್ರಾಮುಖ್ಯತೆ ಇದೆ. ಅದಕ್ಕೂ ಕೂಡ ಹಾನಿಯಾಗ್ಬೋದು. ಸುಸ್ಥಿರ ಅಭಿವೃದ್ಧಿಯ ಗುರಿ ಏನಿದೆ, SDG 14, ಇದು ಸಮುದ್ರ ಜೀವನ ಮತ್ತು ಸುಸ್ಥಿರ ಮೀನುಗಾರಿಕೆಯ ರಕ್ಷಣೆಗೆ ಇದು ಒತ್ತು ನೀಡುತ್ತೆ. ಹಾಗಾದರೆ ಈ ಸಂಪಾದಕೀಯದಲ್ಲಿ ಏನನ್ನ ಹೇಳಲಾಗಿದೆ? ಗಣಿಗಾರಿಕೆ ಮಾಡಲೇಬಾರ್ದಾ, ತಪ್ಪ? ಹೌದು. ಏನಕ್ಕಂತ ಹೇಳಿದ್ರೆ, ಯಾವುದನ್ನ ಪ್ಲಾನ್ ಬ್ಯಾಂಕ್ ಅಂತ ಹೇಳಲಾಗುತ್ತೆ, ಅಲ್ಲಿ ಹೆಚ್ಚಿನ ಜನರು ಆ ಒಂದು ಮೀನುಗಾರಿಕೆಯನ್ನೇ ಆಶ್ರಯಿಸಿರೋದ್ರಿಂದ, ಅದು ಸಂಸ್ಕೃತಿಯ ಪ್ರತೀಕವೂ ಆಗಿರೋದ್ರಿಂದ
ಜೊತೆಗೆ ಅಲ್ಲಿನ ಸಮುದ್ರದಲ್ಲಿನ ಜೀವ ಸಂಕುಲಕ್ಕೆ ಈ ಗಣಿಗಾರಿಕೆಯಿಂದ ಹೆಚ್ಚಿನ ನಷ್ಟ ಆಗುತ್ತೆ, ಅದು ಪರಿಸರದ ಮೇಲೆ ಪರಿಣಾಮವನ್ನೂ ಬೀರುತ್ತೆ ಅನ್ನೋದರಿಂದ ಸಂಪಾದಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿಜ್ಞಾನಿಗಳು ಎತ್ತಿರ್ತಕ್ಕಂಥ ಕಾಳಜಿಗಳನ್ನು ಗುರಿಸಿ ಸರ್ಕಾರ ನಿರ್ಧಾರ ತಗೋಬೇಕು. ಪರಿಸರ ಪ್ರಭಾವ ಮೌಲ್ಯಮಾಪನಗಳ ಕೊರತೆ ಮತ್ತು ಗಣಿಗಾರಿಕೆಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅದನ್ನು ಕೂಡ ಅವಲೋಕಿಸಬೇಕು. ಆ ನಂತರವೇ ಗಣಿಗಾರಿಕೆಗೆ ಉತ್ತಮವಾದ ರೀತಿ ನೀತಿ ನಿಯಮಗಳನ್ನು ಮಾಡಿ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥದ್ದು. ಜೊತೆಗೆ ತುಂಬ ಅರ್ಜೆಂಟಾಗಿ ನಾವು ಗಣಿಗಾರಿಕೆಗೆ ಅವಕಾಶ ಕೊಟ್ಟು ಸಂಪನ್ಮೂಲ ಶೋಷಣೆಯ ವಿರುದ್ಧ ನಾವು ನಾಶ ಆಗೋ ರೀತಿಯಲ್ಲಿ ಆಗಬಾರ್ದು, ಸಂಪನ್ಮೂಲ ಶೋಷಣೆ ತಡಿಬೇಕು. ಸೊ ಹಾಗಾಗಿ ಈ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಗೊಳ್ಳಿಲ್ಲ ತೀರ್ಮಾನ ಅಂತ ಹೇಳಿದ್ರೆ ನಾವು ಉಂಟಾಗಬಹುದಾದ ದುಷ್ಪರಿಣಾಮಗಳಿಂದ ಪುನಃ ವಾಪಸ್ ಆ ಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಶತಮಾನಗಳೇ ಕಳೀಬಹುದು ಅನ್ನೋವಂಥದ್ದು ಲೇಖಕರ ವಾದ. ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಎಲ್ಲ ದೇಶಗಳಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಅದರಲ್ಲಿ ನಾನು ನಿಮಗೆ ನಿಮ್ಮ ಲೇಖನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು 3 ಎಕ್ಸಾಂಪಲ್ಸ್ ನಾನು ಮಾಡಿದ್ದೀನಿ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಸಂರಕ್ಷಣಾ ಕಾರ್ಯಕ್ರಮ, ಇದು ವಿಶ್ವದ ಅತಿ ದೊಡ್ಡ ಹವಳದ ದಿಬ್ಬವಾಗಿದೆ, ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ. ಇದನ್ನು ಸಂರಕ್ಷಣೆ ಮಾಡುವಂಥ ಗುರಿಯನ್ನು ಆಸ್ಟ್ರೇಲಿಯಾ ಸರ್ಕಾರ ಹೊಂದಿದೆ. ಇದು ಜಲ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ, ಹವಳದ ಬ್ಲೀಚಿಂಗನ್ನು ತಡಿಲಿಕ್ಕೆ, ಕೃಷಿ ಮತ್ತು ಕೈಗಾರಿಕಾ ತ್ಯಾಜ್ಯಗಳ ಮೇಲೆ ಹೆಚ್ಚಿನ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಹೊಂದಿದೆ. ಪ್ರವಾಸೋದ್ಯಮದ ಮೂಲಕ ಬರ್ತಕ್ಕಂಥ ಆದಾಯವನ್ನು ಸಂರಕ್ಷಣೆ ಕಾರ್ಯಗಳಿಗೆ ಬಳಸ್ಕೊಳ್ಳಲಾಗ್ತಾ ಇದೆ. ನಿರಂತರವಾಗಿ ಇದರ ಮೇಲ್ವಿಚಾರಣೆ ಮಾಡಿ ಬದಲಾವಣೆ ಏನಾಗ್ತಾ ಇದೆ ಅದಕ್ಕೆ ಅನುಗುಣವಾಗಿ ನಿರ್ವಹಣೆಯ ತಂತ್ರಗಳನ್ನು ಕೂಡ ಅಳವಡಿಸ್ಕೊತಿದ್ದಾರೆ. ಸೊ ಅದನ್ನು ಫಾಲೋ ಮಾಡ್ಬೋದು ಅಥವಾ ನಾವು ಅದನ್ನು ಮಾದರಿಯಾಗಿ ತಗೋಬೋದು. ಇನ್ನು ನಾರ್ವೆಯ ಸಾಗರ ನೀತಿ ಏನಿದೆ ಅದು ತೈಲ ಮತ್ತು ಅನಿಲ ಉತ್ಪಾದನೆಯಂತಹ ಈ ಕಡಲಾಚೆಯ ಚಟುವಟಿಕೆಗಳೇನಿದೆ ಇದರಿಂದ ಸಮುದ್ರಕ್ಕೆ ಅಥವಾ ಸಮುದ್ರ ಪರಿಸರಕ್ಕೆ ಹಾನಿ ಮಾಡದಂತೆ ನೋಡ್ಕೊಳ್ಳಿಕ್ಕೆ ಕಠಿಣ ಪರಿಸರ ಪ್ರಭಾವ ಮೌಲ್ಯಮಾಪನಗಳನ್ನು ಅಸೆಸ್ಮೆಂಟನ್ನು ನಡೆಸುತ್ತೆ. ಅದರ ಮೂಲಕ ಸುಸ್ಥಿರ ಬಳಕೆಗೆ ಉತ್ತೇಜನವನ್ನು ನೀಡುತ್ತೆ. ಇನ್ನು ಯುನೈಟೆಡ್ ನೇಷನ್ಸ್ನ ನೀಲಿ ಆರ್ಥಿಕತೆ ವಿಧಾನ ಮೆಥಡ್ ಏನಿದೆ, ಸಾಗರ ಪರಿಸರ ವ್ಯವಸ್ಥೆಯನ್ನು ಸುಸ್ಥಿರತೆ ಅಂದರೆ ಸಸ್ಟೈನಬಲ್, ಇವತ್ತು ಬಳಸ್ಕೋಬೇಕು ಮುಂದಕ್ಕೂ ಅದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಸುಸ್ಥಿರತೆ. ಇದನ್ನು ಆರ್ಥಿಕ ಅಭಿವೃದ್ಧಿಗಾಗಿ ಪ್ರತಿಪಾದಿಸುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟನ್ನು. ಸಮುದ್ರ ಸಂಬಂಧಿತ ಕೈಗಾರಿಕೆಗಳಲ್ಲಿ ಹಸಿರು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿ ಅಂತ ಉತ್ತೇಜನ ಮಾಡುತ್ತೆ. ಕರಾವಳಿ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಅದು ಬೆಂಬಲಿಸುತ್ತೆ. ವಿಶೇಷವಾಗಿ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಆ ಸರ್ಕಾರ. ಸಮುದ್ರ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ, ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಹಯೋಗವನ್ನು ಕೂಡ UN ಪ್ರೋತ್ಸಾಹ ಮಾಡುತ್ತೆ. ಗೆಳೆಯರೆ, ಇದಿಷ್ಟು ಈ ದಿನದ ಎಡಿಟೋರಿಯಲ್ನ ಒಂದು ವಿಶ್ಲೇಷಣೆ ಆಗಿತ್ತು. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಇಂತಹ ಕೃತಿಗಳನ್ನು ಅಥವಾ ಆರ್ಟಿಕಲ್ಸನ್ನು ಅನಾಲಿಸಿಸ್ನ ಓದ್ತೀರಾ ಅಂತ ಹೇಳಿದ್ರೆ ಈ ಒಂದು ಸಂಪಾದಕೀಯದ ವಿಶ್ಲೇಷಣೆಯಿಂದ ನಿಮಗೆ ನೀತಿ ಮತ್ತು ಶಾಸಕಾಂಗದ ಸಂದರ್ಭ, ನಿಯಂತ್ರಣ ಕಾಯ್ದೆ, ಅಭಿವೃದ್ಧಿ ಕಡಲಾಚೆಯ ಪ್ರದೇಶಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಬಗ್ಗೆ, ಅದರ ತಿದ್ದುಪಡಿಯ ಬಗ್ಗೆ, ಯಾರಿಗೆಲ್ಲ ಇದರಿಂದ ಎಫೆಕ್ಟ್ ಆಗುತ್ತೆ, ಯಾವ ರೀತಿ ಅದು ಸಂಸ್ಕೃತಿಯ ಮೇಲೆ, ಅವರ ಜೀವನೋಪಾಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಕಲ್ತಿದ್ದೀರಾ. ಜೊತೆಗೆ ಇಲ್ಲಿ ಇದ್ದಂಥ ಫ್ಯಾಕ್ಟ್ಸ್ಗಳೇನಿರುತ್ತೆ, ಈ ಫ್ಯಾಕ್ಟ್ಸ್ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳಬಹುದಾದಂತಹ MCQಸ್ಗಳ ಮೇಲೆಗೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದ್ದಂತಹ ವಿಶ್ಲೇಷಣೆ GS ಪೇಪರ್ 2 and 3ಗೆ ಪರಿಸರ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಆರ್ಥಿಕ ನೀತಿಗಳಿಗೆ ಸಂಬಂಧಪಟ್ಟಂತೆ ಕೇಳಲಾಗುವ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಬರುತ್ತೆ. ಇನ್ನು ಹೆಚ್ಚಿನ ಒಂದು
ವಿಷಯವನ್ನು, ಅಧ್ಯಯನ ಸಾಮಗ್ರಿಯನ್ನು, ಕ್ವಿಝನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಫೌಂಡೇಶನ್ ಕೋರ್ಸ್ಗಳಲ್ಲಿ ಸೇರ್ಬೋದು. ಫೌಂಡೇಶನ್ ಕೋರ್ಸ್ಗೆ ಸೇರಲಿಕ್ಕೆ ನೀವು achievers.com ಅಲ್ಲಿ ಜಾಯ್ನ್ ಆಗ್ಬೋದು. ಪರೀಕ್ಷೆ ತಯಾರಿ ತಂತ್ರಗಳಿಗೆ ಏನು ಸ್ಟ್ರಾಟಜೀಸ್ ಇದೆ, ಸಿಲೆಬಸ್ ಏನಿದೆ, ಯಾವ ಎಕ್ಸಾಮ್ಸ್ ಏನು ಅದನ್ನು ನೋಡಲಿಕ್ಕೆ ನೀವು achievers.in ಹೋಗ್ಬೋದು. ಕ್ವಿಝ್ ಪ್ರಾಕ್ಟೀಸ್ ಮಾಡ್ತೀರಾ, ನೀವು ತಿಳ್ಕೊಂಡಿರೋವಂಥದ್ದು ಎಷ್ಟು ಕಲ್ತಿದ್ದೀರಾ, ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೂರಾರು ಕ್ವಿಝ್ಗಳು ನಿಮಗಾಗಿ ಕಾಯ್ತಿದ್ದಾವೆ. ನಮ್ಮ ಕ್ವಿಝ್ ಆ್ಯಪನ್ನು ನೀವು ಈ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ಹೆಚ್ಚಿನ ಸಾಮಗ್ರಿಗಳನ್ನು ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲದೇ ಓದಬೇಕು ಅಧ್ಯಯನ ಸಾಮಗ್ರಿನ ಅಂತ ಹೇಳಿದ್ರೆ ನಮ್ಮ ಇ ಬುಕ್ ಆ್ಯಪ್ಗೆ ನೀವು ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ಸಿಗುವಂಥ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಒಟ್ಟಾರೆ 360 ಡಿಗ್ರಿ ಲರ್ನಿಂಗ್ ಆ್ಯಪ್ಸ್ಗಳನ್ನ ನಾವು ನಿಮಗೋಸ್ಕರ ವಿತೌಟ್ ಅಡ್ವರ್ಟೈಸ್ಮೆಂಟ್, ಯಾವುದೇ ಜಾಹೀರಾತಿನ ಡಿಸ್ಟರ್ಬೆನ್ಸ್ ಇಲ್ಲದೇ ನಿಮಗೋಸ್ಕರ ಮಾಡಿದ್ದೀವಿ. ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ನೀವು ಕೂಡ ನಾನಿಲ್ಲಿ ನಿಮಗೆ ತೋರಿಸಿದಂತಹ ವೆಬ್ಸೈಟಿಗೆ ಕನ್ನಡ ಕರೆಂಟ್ ಅಫೇರ್ಸ್ .achievershunt.in ಈ ಒಂದು ವೆಬ್ಸೈಟಿಗೆ ನೀವು ಬರ್ಬೋದು. ಇಲ್ಲಿ ನೀಡಿರ್ತಕ್ಕಂತಹ ಅಧ್ಯಯನ ಸಾಮಗ್ರಿಯನ್ನು ಯುಟಿಲೈಸ್ ಮಾಡ್ಕೋಬೋದು. ನಿಮಗಾಗಿ ಪ್ರಶ್ನೆಗಳಿರುತ್ತೆ, ಇಂಗ್ಲೀಷ್ ಕಲಿಕೆ ಇರುತ್ತೆ, ಹಿಂದೂ ಪದಗಳಿರುತ್ತೆ, ಹಿಂದೂ ಇಡಿಯಮ್ಸ್ ಇರುತ್ತೆ, ಅದರ ಕನ್ನಡ ವಿಶ್ಲೇಷಣೆ ಇರುತ್ತೆ, ಕನ್ನಡದಲ್ಲಿ ಅರ್ಥಗಳಿರುತ್ತೆ, ವಾಕ್ಯ ರಚನೆಗಳಿರುತ್ತೆ. ಇದನ್ನೆಲ್ಲ ಕಲ್ತ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಶುಭ ದಿನ.